ಸರಿಗಮಪ ಸೀಸನ್ 21ರ ಒಂದು ಗ್ರ್ಯಾಂಡ್ ಫಿನಾಲೆ ನಿನ್ನೆ ತುಂಬಾ ಅದ್ಭುತವಾಗಿ ನಡೆಯಿತು. ಆ ಒಂದು ಗ್ರ್ಯಾಂಡ್ ಫಿನಾಲ್ ಅಲ್ಲಿ 6 ಜನ ಸ್ಪರ್ಧೆಗಳು ಕೂಡ ಹೆವಿ ಕಾಂಪಿಟಿಷನ್ ಕೊಟ್ಟರು. ನಮ್ಮ ಒಂದು ಬಾಳು ಬೆಳಗುಂದಿ ಕೂಡ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟು ಈ ಒಂದು ಗ್ರ್ಯಾಂಡ್ ಫಿನಾಲ್ ಅಲ್ಲಿ ಒಂದು ಅದ್ಭುತವಾಗಿ ಬಜರಂಗಿ ಕುರಿತು ಒಂದು ಗೀತೆಯನ್ನ ಆಡಿ ಎಲ್ಲರಿಂದ ಕೂಡ ಒಂದು ಒಳ್ಳೆಯ ಮೆಚ್ಚುಗೆಯನ್ನು ಕೂಡ ಪಡೆದುಕೊಂಡು ಬಿಟ್ರು. ಈ ಒಂದು ಗ್ರ್ಯಾಂಡ್ ಫಿನಾಲ್ ಅಲ್ಲಿ ನಮ್ಮ ಒಂದು ಬಾಳು ಬೆಳಗುಂದಿ ಅವರು ಮೊದಲನೇ ಒಂದು ರೌಂಡ್ ಅಲ್ಲಿ ಈ ಒಂದು ಗ್ರ್ಯಾಂಡ್ ಫಿನಾಲೆಯಿಂದ ಔಟ್ ಆಗಿದ್ದಾರೆ. ನಮ್ಮ ಒಂದು ಬಾಳು ಬೆಳಗುಂದಿ ಕೂಡ ಬಜರಂಗಿ ಗೀತೆಯನ್ನು ಅದ್ಭುತವಾಗಿ ಈ ಒಂದು ವೇದಿಕೆ ಮೇಲೆ ಆಡ್ತಾರೆ. ಈ ಒಂದು ಗೀತೆಯನ್ನು ಆಡಿದ ಮೇಲೆ ನಮ್ಮ ಒಂದು ಬಾಳು ಬೆಳಗುಂದಿ ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಈ ಒಂದು ಸಾಂಗ್ ಅನ್ನು ಆಡಿದ ಮೇಲೆ ಅವರು ಕಣ್ಣೀರನ್ನು ಹಾಕುತ್ತಾರೆ. ಯಾಕೆ ಅವರು ಕಣ್ಣೀರನ್ನು ಹಾಕಿದ್ದಾರೆ, ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ತಿಳಿಸಿಕೊಡ್ತೀನಿ. ಹೌದು ವೀಕ್ಷಕರೇ, ಸರಿಗಮಪ ಸೀಸನ್ 21ರ ಒಂದು ಗ್ರ್ಯಾಂಡ್ ಫಿನಾಲ್ ನಿನ್ನೆ ಮುಕ್ತಾಯವಾಗಿದೆ. ಈ ಒಂದು ಗ್ರ್ಯಾಂಡ್ ಫಿನಾಲ್ ಅಲ್ಲಿ ನಮ್ಮ ಒಂದು ಬಾಳು ಬೆಳಗುಂದಿ ಅವರು ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಹಾಗೆ ಒಂದು ಅದ್ಭುತವಾದ ಗೀತೆ ಹಾಡಿದ್ದಾರೆ. ಈ ಕುರಿತು ಈ ಒಂದು ಗೀತೆಯನ್ನು ಹಾಡಿದ ಮೇಲೆ ನಮ್ಮ ಒಂದು ಬಾಳು ಬೆಳಗುಂದಿ ಈ ಒಂದು ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಕಣ್ಣೀರನ್ನು ಹಾಕುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿರತಕ್ಕಂಥ ಜಡ್ಜಸ್ ಆಗಿರತಕ್ಕಂಥ ವಿಜಯ ಪ್ರಕಾಶ್ ಸರ್ ಬಾಳು ಬೆಳಗುಂದಿ ಅವರು ಕೇಳ್ತಾರೆ, ಯಾಕೆ ಬಾಳು ಅವರು ನೀವು ಅಳ್ತಾ ಇದ್ದೀರಾ, ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಾ, ಏನಾಯ್ತು, ಯಾರಾದ್ರೂ ಏನಂದ್ರ ಅಂತ ಹೇಳಿ ನಮ್ಮ ಒಂದು ವಿಜಯ ಪ್ರಕಾಶ್ ಕೇಳ್ತಾರೆ. ಆಗ ನಮ್ಮ ಒಂದು ಬಾಳು ಬೆಳಗುಂದಿ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ, ಇಲ್ಲ ಸರ್, ಇತ್ತೀಚೆಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಮ್ಮ ಒಂದು ಮನೆ ಅಕ್ಕಪಕ್ಕದ ಜನರು ನನ್ನ ಬಗ್ಗೆ ಸಾಕಷ್ಟು ಆಡಿಕೊಳ್ತಾ ಇದ್ದಾರೆ. ಇವನಿಗೆ ಸ್ವರ ಶ್ರುತಿ ತಾಳ ಯಾವುದೂ ಬರೋದಿಲ್ಲ. ಇಂಥ ಒಬ್ಬ ವ್ಯಕ್ತಿಯನ್ನು ಈ ಒಂದು ಗ್ರ್ಯಾಂಡ್ ಫಿನಾಲಿಯ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಆಡಿಕೊಳ್ಳುತ್ತಾ ಇದ್ದಾರೆ ಮತ್ತು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಈ ಒಂದು ಸ್ವರಾಶ್ರುತಿಗಳಿಗೆ ಮತ್ತು ಅದಕ್ಕೆ ಯಾವುದೇ ರೀತಿ ಧಕ್ಕೆ ಬರಬಾರದು, ಯಾವುದೇ ರೀತಿ ಅವಮಾನ ಆಗಬಾರದು ಅಂತ ಹೇಳಿ ನನಗೆ ಸಾಕಷ್ಟು ನನ್ನೊಳಗೆ ನನಗೆ ನೋವಾಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ವೇದಿಕೆ ಮೇಲೆ ನನಗೆ ಕಣ್ಣೀರು ಬರ್ತಾ ಇದೆ ಅಂತ ಹೇಳಿ ನಮ್ಮ ಒಂದು ಬಾಳು ಬೆಳಗುಂದಿ ವಿಜಯ ಪ್ರಕಾಶ್ ಸರ್ಗೆ ಹೇಳ್ತಾರೆ. ಮತ್ತೆ ವಿಜಯ ಪ್ರಕಾಶ್ ಸರ್ ಬಾಳು ಬೆಳಗಂದವರ ಕುರಿತು ಈ ರೀತಿ ಹೇಳ್ತಾರೆ. ಬಾಳು ಅವರು